ನಮಸ್ತೆ. 22/7/2025 ಮಂಗಳವಾರ, ಕೃಷ್ಣ ಪಕ್ಷ. ಇನ್ನು 2 ದಿನ ಇದೆ ಆಷಾಢ ಮುಗಿಯಕ್ಕೆ. ಇವತ್ತಿನ ದಿನಕ್ಕೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮವಿದೆ. ಅಂದರೆ ಬೆಳಿಗ್ಗೆ 6:03 8:15 ಆನಂತರ ವೃಶ್ಚಿಕ ರಾಶಿಗೆ ದೋಷ ಪ್ರಾರಂಭವಾಗಿ ರಾತ್ರಿಯವರೆಗಿರುತ್ತದೆ. ಈ ಚಂದ್ರಾಷ್ಟಮದ ಬಗ್ಗೆ ನಾವು ಪದೇ ಪದೇ ಹೇಳ್ತೀವಿ. ಅವರವರ ಜನ್ಮರಾಶಿಗೆ ಇವತ್ತಿನ ದಿನ ಯಾವ ರಾಶಿಗೂ ಚಂದ್ರನಿದೆ ಅಂತ ನೋಡಬೇಕು. 8ನೇ ರಾಶಿಯಾಗಿದ್ದರೆ ದೋಷ. ಚಂದ್ರನು ಯಾವ ರಾಶಿಯಲ್ಲಿ ಕೂತಿರುತ್ತೋ ಅದನ್ನೇ ಜನ್ಮರಾಶಿ ಅಂತ ತಿಳ್ಕೋಬೇಕು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಈ ರಾಶಿಯವರು ಸ್ವಲ್ಪ ಗಮನ ಕೊಡಿ. ದ್ವಾದಶಿ ತಿಥಿ ಇದೆ, ತಿಥಿ ದೋಷವಿಲ್ಲ. ನಕ್ಷತ್ರವಿದೆ, ಮೃಗಶೀರ್ಷ. ಈ ನಕ್ಷತ್ರ ದೋಷವೂ ಕೂಡ ಇವತ್ತಿಲ್ಲ. ಹಂಗಾಗಿ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳು ಅಂತ ಹೇಳುವ 5 ವಿಷಯಗಳು, 5 ದೋಷಗಳು ಬಂದರೆ ಅದನ್ನು ಪಂಚಕ ದೋಷ ಅಂತೀವಿ, ಪಂಚದೋಷ ಅಂತಂತಾರೆ. 5 ದೋಷಗಳು ಅಂತ. ಈ 5 ಅಡಗಿರುವಂಥದ್ದೇ ಕಾಲಪುರುಷನ 5 ಅಂಗಗಳಾದ ಪಂಚ ಅಂಗಗಳು ಅಂತ ಅನ್ನುವ ಪಂಚಾಂಗ. ಹಂಗಾಗಿ ತಿಥಿ ದೋಷವಿಲ್ಲ, ನಕ್ಷತ್ರ ದೋಷವೂ ಇಲ್ಲ. ಬೆಳಗ್ಗೆಯಿಂದ ಸಂಜೆ 7:24:36 ಈ ಮೃಗಶೀರ್ಷ ನಕ್ಷತ್ರವಿದೆ. ಈ ಮೃಗಶೀರ್ಷ ನಕ್ಷತ್ರ ಸಿದ್ಧಿ ಅಂದರೆ ಕಾರ್ಯಸಿದ್ಧಿ, ಸ್ವಲ್ಪ ಅನುಕೂಲವಿದೆ. ಆದರೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇರುವವರು, ಕ್ಷೀಣಿಸಿರುವವರು ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ. ಆನಂತರ ಅಂದರೆ ಸಂಜೆ 7:25 ನಂತರ ಬರೋದು ಆರುದ್ರ ನಕ್ಷತ್ರ. ಆದರೆ ಇದು ಶುಭಕರವಾಗಿಲ್ಲ. ಸಂಜೆಯ ಮೇಲೆ ಮರಣವು ಕಾರ್ಯನಾಶವೂ ಕೊಡುತ್ತದೆ. ಅದರಿಂದಾಗಿ ಮಂಗಳವಾರವಾದ ಇವತ್ತು ಸಂಜೆಯ ಮೇಲೆ ಅಶುಭವಾಗಿರೋದರಿಂದ ನಿಮ್ಮ ಕಾರ್ಯಗಳಲ್ಲೆಲ್ಲ ಇಷ್ಟರಲ್ಲೇ ಮುಗಿಸ್ಕೋಬೇಕು ಸಂಜೆಯ ಒಳಗಡೆ. ಅದರಲ್ಲೂ ಮಂಗಳವಾರ, ಅದರಲ್ಲೂ ಆಷಾಢದ ಕೊನೆಯಾಗಿ ಬರುವಂಥ ದಿನಗಳು, ಅದು ಮಾತ್ರ ಎಚ್ಚರವಾಗಿರಿ, ಗಮನ ಕೊಡಿ. ಮತ್ತು ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಅದರಲ್ಲೂ ರಾಶಿಗಳು. ಇವತ್ತು 2 ರಾಶಿ ಇದೆ ಅಂತ ನೋಡಿದ್ವಿ. ಇದರಲ್ಲಿ ಮೃಗಶೀರ್ಷ ನಕ್ಷತ್ರ ದೇವಗಣ, ಆರುದ್ರ ನಕ್ಷತ್ರ ಮಾನುಷೀಯ ಗಣ. ಈ ಮೃಗಶೀರ್ಷ ನಕ್ಷತ್ರದ 6:03 8:15 2ನೇ ಪಾದ. ಆನಂತರ ಮಧ್ಯಾಹ್ನ 1:18 3ನೇ ಪಾದ. ಆನಂತರ ಸಂಜೆ 7:24 ಮೃಗಶೀರ್ಷ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಮೃಗಶೀರ್ಷ ನಕ್ಷತ್ರವೇ ಮುಗಿತದೆ. ಹಂಗಾಗಿ ಇದು ಮಕ್ಕಳು ಹುಟ್ಟಿದ್ರೆ ನೋಡ್ಕೊಳ್ಳಿ, ಇದು ಈಸಿ ಆಗುತ್ತದೆ. ಸಂಜೆ 7:24 ಮೇಲೆ ರಾತ್ರಿ 1 ಗಂಟೆವರೆಗೂ ಆರುದ್ರ ನಕ್ಷತ್ರದ 1ನೇ ಪಾದ, ಆಮೇಲೆ ಆರುದ್ರ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಆರುದ್ರ ನಕ್ಷತ್ರವಿದೆ. ಅಂದರೆ ನಾಳೆ ಅಂತಂದರೆ 23ನೇ ತಾರೀಕುವರೆಗೂ ಆರುದ್ರ ನಕ್ಷತ್ರ. ನಾಳೆ ಆರುದ್ರ ನಕ್ಷತ್ರ ಬೆಳಗ್ಗೆಯಿಂದ ಸಂಜೆ 5:55 ಇರುತ್ತದೆ. ಅಲ್ಲಿಯವರೆಗೆ ಓಕೆ ಅಂತ ಅಂದರು. ಧನಕ್ಷಯ ಅಂತ ಇರೋದರಿಂದ ನಾಳೆ ಹಣಕಾಸಿನ ವ್ಯವಹಾರ ಮಾಡೋದರಲ್ಲಿ ಎಚ್ಚರವಾಗಿ ಮಾಡಿದ್ರೆ ಲಾಭ, ಇಲ್ಲವಾದರೆ ಏಮಾರು ಬಿಡ್ತೀವಿ. ಆದ್ದರಿಂದ ನಾಳೆ ಆ ವಿಷಯನ ತಿಳ್ಕೊಳ್ಳಿ. ನಾಳೆ ಸಂಜೆ 5:55 ಮೇಲೆ ಶುಭವಾಗಿದೆ. ನಾಳೆ ಚತುರ್ದಶಿಯೂ ಇದೆ. ಯಾಕೆಂತಂದರೆ ನಾಡಿದ್ದು ಅಮಾವಾಸ್ಯೆ ಬರುತ್ತದೆ. ಅಮಾವಾಸ್ಯೆ 24 ಅಂತಂದರೆ ಅದು ರಾತ್ರಿಯಲ್ಲಿರುತ್ತದೆ. ಆ ರೀತಿಯಾಗಿ ಇವತ್ತಿನ ವಿಶೇಷಗಳನ್ನ ನೋಡೋಣ. ಇನ್ನೂ ಕೆಲವು ವಿಷಯಗಳಿಗೆ ಬರುತ್ತೀವಿ. 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಖಂಡಿತವಾಗಿಯೂ ಈ ಸಮಯಗಳನ್ನ ಖಂಡಿತವಾಗಿ ಶುಭ ಸಮಯ ಅಂದರೆ ಶುಭ ಸಮಯ ಅಂತ ತಗೋಬೋದು. ಅದರಲ್ಲಿ ವ್ಯವಹಾರ ಮಾಡೋಕ್ಕೆ ಇದು ಉಪಯೋಗ ಆಗುತ್ತದೆ. ಆದರೂ ಆಷಾಢ, ಮಂಗಳವಾರ ಇದೆಲ್ಲ ಇರೋದರಿಂದ ನೋಡ್ಕೊಂಡು ಮಾಡಿ. 6:03 AM 8:33 ಇರೋದರಲ್ಲಿ ಒಂದು ಶುಭ ಸಮಯ. 10:52 3:36 ಮಧ್ಯಾಹ್ನದವರೆಗೂ ಒಂದು ಶುಭ ಸಮಯ. ಸಂಜೆ 5:15 6:20 ಅಂದರೆ ಸಂಜೆಯವರೆಗೂ ಒಂದು ಶುಭ ಸಮಯ. ಮತ್ತು ಸಂಜೆ 7:26 ರಾತ್ರಿ 9:36 ಒಂದು ಶುಭ ಸಮಯ. ಅದೇ ಥರ ರಾತ್ರಿ 11:04 ಲೇಟ್ ನೈಟ್ 3:15 ಒಂದು ಶುಭ ಸಮಯ. ಬೆಳಗಿನ ಜಾವ 4:49 ಮೇಲೆ ದಿನ ಪೂರ್ತಿ ಅಂದರೆ ನಾಳೆ ಬೆಳಗ್ಗೆಯಿಂದ ಬೆಳಗಾಗುವ ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ. ಇದು 100% ಇರೋದರಲ್ಲಿ ಪರವಾಗಿಲ್ಲ ಅಂತ.
ಕೆಲವು ಕಾರ್ಯಗಳು ಮಾಡೋಕ್ಕೆ ಎಮರ್ಜೆನ್ಸಿಗೆ ಆಸ್ಪತ್ರೆ, ಸರ್ಕಾರ, ಕೋರ್ಟ್ ಆರ್ಡರ್ ಇಂಥದನ್ನು ಪರಿಪಾಲಿಸೋಕ್ಕೆ ಇದನ್ನು ಉಪಯೋಗಿಸ್ಬೋದು. ಮುಹೂರ್ತ ಕಾರ್ಯಗಳಿಗೆ ಇಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ. 8:36ರಿಂದ 9:27ವರೆಗೂ ದುರ್ಮುಹೂರ್ತ, ಇದು ಅಶುಭ ಸಮಯ. 9:15ರಿಂದ 10:50 ಇದು ಯಮಕಂಡ ಕಾಲ, ಪ್ರಯಾಣಗಳಲ್ಲಿ ಸ್ವಲ್ಪ ಗಮನ. ಮಧ್ಯಾಹ್ನ 3:38ರಿಂದ ಸಂಜೆ 5:13ವರೆಗೂ ರಾಹು ಕಾಲ, ದೇವಿ ಪೂಜೆ ಮಾಡ್ಬೋದು, ದೀಪ ಹಚ್ಚಬಹುದು, ನಿಂಬೆಹಣ್ಣು ದೀಪ ಹಚ್ಚಬಹುದು. ಕೆಲವು ದೋಷಗಳಿಗೆ ಸ್ವಲ್ಪ ದೋಷ ಪರಿಹಾರ ಖಂಡಿತವಾಗಿಯೂ ಉಪಯೋಗ ಆಗುತ್ತದೆ. ಪಾರ್ವತೀಂ ಶುದ್ಧ ದೃಷ್ಟಿಂ ದಾಂ ತ್ಯಾಜಿಯಂ, ಇದರಲ್ಲಿ ದೋಷ ನಿವಾರಣೆ ಉಂಟಾಗೋಕ್ಕಾಗಿ ಮಾಡುವಂಥ ಶ್ಲೋಕಗಳು. ಸಂಜೆ 6:22ರಿಂದ ಸಂಜೆ 7:24ವರೆಗೂ ಮೃತ್ಯು ಪಂಚಕವಿದೆ. ಇದು ಅಪಾಯಕಾರಿ ಸಮಯವೇ. ಪ್ರಯಾಣಕ್ಕೆ, ಆಸ್ಪತ್ರೆಯಲ್ಲಿ ಅಂದರೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಇಂಥದಕ್ಕೆಲ್ಲ ಸ್ವಲ್ಪ ದೋಷ. ಮತ್ತು ರಾತ್ರಿ 9:38ರಿಂದ 11:02ವರೆಗೂ ಇದು ವಿಷಕಾಲ. ಮತ್ತು ಲೇಟ್ ನೈಟ್ ಅಂದರೆ 3 ಗಂಟೆ 17 ನಿಮಿಷ ರಾತ್ರಿ ಅಂದರೆ AM ಬೆಳಗಿನ ಜಾವ 4:47ವರೆಗೂ ಕೂಡ ನಕ್ಷತ್ರ ವಿಷಘಟಿಕಾ ಕಾಲ ಅಂತೀವಿ. ಆದ್ದರಿಂದ ಇದೆಲ್ಲ ಅಶುಭ ಸಮಯಗಳು. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ. ಕೆಲವು ದೋಷಗಳಿಗೆ ಪರಿಹಾರ ಬೇಕೇ ಬೇಕು. ಇದರಲ್ಲಿ ಪಂಚ ಅಂಗಗಳ ದೋಷ ಮಾತ್ರ ಅಲ್ಲ, ಅಂದರೆ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳು ಮಾತ್ರ ಅಲ್ಲದೆ ತಿಂಗಳು ದೋಷ, ಅದು ನಿಮಗೆ ಗೊತ್ತೇ ಇದೆ, ಅಂದರೆ ಆಷಾಢ ತಿಂಗಳು ಅಂತ. ಇದರ ಜೊತೆಯಲ್ಲಿ ಸಂಧಿ ಯೋಗಗಳು ಅಂತ ಬರುತ್ತದೆ. ಕೆಲವು ನಕ್ಷತ್ರಗಳು, ಒಂದು ನಕ್ಷತ್ರ ಮುಗಿದು ಇನ್ನೊಂದು ನಕ್ಷತ್ರ ಪ್ರಾರಂಭವಾಗುವ ಸಮಯವನ್ನು ಸಂಧಿ ಕಾಲಗಳು ಅಂತಂತೀವಿ. ಈ ರೀತಿಯೆಲ್ಲ ತಗೊಂಡ್ರೆ ಖಂಡಿತವಾಗಿಯೂ ಶುಭವನ್ನು ನೀವು ಅನುಭವಿಸಬಹುದು. ಆದ್ದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾಕೆಂತಂದರೆ ಕೆಲವು ಕಾರ್ಯಗಳು ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿದ್ರೆ ಅಶುಭದ ಸಮಯದಲ್ಲಿ ಸ್ಟಾಪ್ ಮಾಡಬೇಕಾಗಿಲ್ಲ. ಆದರೆ ಅಶುಭ ಸಮಯದಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಯಾವ ದಿನವಾದರೂ, ಯಾವ ತಿಂಗಳಾದರೂ ಈ ರೀತಿ ಇದನ್ನು ಗಮನಿಸಿದ್ರೆ ಕೆಲವು ನಷ್ಟಗಳಿಂದ ತಪ್ಪಿಸ್ಕೋಬೋದು. ಇದರಲ್ಲಿ ಎಲ್ಲರೂ ಶುಭ ಸಮಯಗಳು ಅಂತ ಏನು ಮಾಡ್ತೀವಿ ಅಂತಂದರೆ, ಕೆಲವರು ಅಭಿಜಿತ್ತನ ಹುಡುಕ್ತಾರೆ, ಇನ್ನು ಕೆಲವರು ನೋಡಿದ್ರೆ ಅಮೃತ ಗಳಿಗೆ ಅಂತ ಹುಡುಕ್ತಾರೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ, ಈ ರೀತಿಯಾದ ದೋಷಗಳಲ್ಲಿ ಅಥವಾ ಅಮೃತ ಗಳಿಗೆಗಿಂತ ಶುಭವಾಗಿ ಬರುವಂಥದ್ರಲ್ಲಿ ಏನಾದ್ರು ಮಾಡಬೇಕಾದರೂ ಕೂಡ ಆ ಸಮಯದಲ್ಲಿ ಮರಣ ಯೋಗವಿದೆಯಾ, ಅಂದರೆ ಮೃತ್ಯು ಯೋಗವಿದೆಯಾ, ಬೇರೆ ರೀತಿ ತೊಂದರೆಗಳಿದೆಯಾ ಅಂತ ಗಮನಿಸಬೇಕಾಗ್ತದೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದರ ತೂಕ ಅಂತೂ ಕಡಿಮೆನೇ ಇರುತ್ತೆ. ಅಮೃತ ಗಳಿಗೆ ಅಂತ ದೊಡ್ಡದಾಗಿ ಅಂತೀವಿ, ಇದರ ತೂಕ ಕಡಿಮೆ ಆಗಿಬಿಡುತ್ತದೆ ಕೆಟ್ಟೋದಾಗಿದ್ದರೆ ಅದರ ಜೊತೆ. ಆದ್ದರಿಂದ ಅದನ್ನು ಗಮನಿಸಬೇಕು. ಇದೆಲ್ಲ ತೂಕ ಹಾಕಿನೇ ನಾವು ಶುಭ ಸಮಯಗಳು ಅಂತ ನಿಮ್ಗೆ ಆಯ್ಕೊಟ್ಟಿರ್ತೀವಿ, ಅದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಈಗ ಆ ರೀತಿ ನೋಡೋಕೆ ಹೋದರೆ ಉದಾಹರಣೆ ನೋಡೋಣ. ಗುರು ಹೋರೆ, ಶುಕ್ರ ಹೋರೆ, ಶುಭ ಹೋರೆ ಅಂತ ಖಂಡಿತವಾಗಿಯೂ ನಾವು ತಿಳ್ಕೊಳ್ತೀವಿ, ಖಂಡಿತವಾಗಿಯೂ ನಿಜವೇ. ಆದರೂ ಅದರಲ್ಲಿ ತೊಂದರೆ ಇರಬಾರದು ಅಂತ. ಒಳ್ಳೆ ಕಪ್ಪು ಆದರೆ ತೂತು ಬಿದ್ದಿದ್ರೆ ಏನಾಗುತ್ತದೋ ಆ ರೀತಿಯಾಗಿ ಈ ರೀತಿ ನೋಡೋಕೆ ಹೋದರೆ ಶುಭ ಮುಹೂರ್ತ ಅಂತೇಳಿ ಬೆಳಗ್ಗೆ 6:03ರಿಂದ 7:05. ಅದೇ ಥರ ಇನ್ನೊಂದು ವಿಷಯವನ್ನು ನೋಡ್ತೀವಿ, ಹೋರೆಗಳಲ್ಲಿ ಗುರು ಹೋರೆ, ಶುಕ್ರ ಹೋರೆ, ಬುಧ ಹೋರೆ, ಚಂದ್ರ ಹೋರೆ, ಶುಭ ಹೋರೆ. ಈಗ ಬೆಳಗ್ಗೆ 8:11ರಿಂದ 9:15ವರೆಗೂ ಶುಕ್ರ ಹೋರೆ ಇದೆ. ಈ ಶುಕ್ರ ಹೋರೆಗಳಲ್ಲಿ ದೋಷ ಇದ್ದರೆ ಅದು ಉಪಯೋಗ ಇಲ್ಲದೆ ಹೋಗುತ್ತದೆ, ಅಂದರೆ ಅದರ ತೂಕ ಕಡಿಮೆ ಆಗುತ್ತದೆ ಅಂತ. ಆದ್ದರಿಂದ ಇದನ್ನೆಲ್ಲ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಅದೇ ಥರನೇ ಶುಭ ಮುಹೂರ್ತ ಅಂತ, ಶುಭ ಮುಹೂರ್ತ ಪಂಚಕ ಅಂತ ಬರುತ್ತದೆ. ಹಂಗಾಗಿ ಗುಡ್ ಮುಹೂರ್ತ ಪಂಚಕ ಅಂತ, ಅದರಲ್ಲಿ ದೋಷವಿದ್ದರೂ ಕೂಡ ಅದನ್ನು ದೂರ ಮಾಡಬೇಕಾಗ್ತದೆ. ಇಲ್ಲವಾದರೆ ಅದರಲ್ಲಿ ಮಾಡಿನೂ ಉಪಯೋಗ ಇಲ್ಲದೆ ಹೋಗುತ್ತೆ ಅಂತ. ಉದಾಹರಣೆ 8:11ರಿಂದ 9:15ವರೆಗೆ ಇರುವ ಶುಕ್ರ ಹೊರೆಯಲ್ಲಿ ಇವತ್ತು ದೋಷಗಳಿದೆಯಾ ಅಂತ ನೋಡೋಕೆ ಹೋದರೆ ದುರ್ಮುಹೂರ್ತವೂ ಸೇರುತ್ತದೆ 8:36ರಿಂದ 9:27. ಆದ್ದರಿಂದ 8:11ರಿಂದ 9:15ವರೆಗೆ ಇರುವ ಶುಕ್ರ ಹೊರೆ ಅಲ್ಲಿ ದೋಷವಾಗುತ್ತದೆ. ಆದ್ದರಿಂದ ಇದೆಲ್ಲ ಗಮನಿಸಬೇಕಾಗ್ತದೆ. ಮತ್ತು ಮೆರ್ಕುರಿ ಅಂದರೆ ಬುಧ ಹೊರೆ ಅಂತಂತೀವಿ. ವ್ಯಾಪಾರಿಗಳಿಗೂ ಓದುವ ಮಕ್ಕಳಿಗೂ ಉಪಯೋಗ ಆಗುವ ಸಮಯವೇ ಈ ಬುಧ ಹೊರೆ ಅಂತಂತೀವಿ. ಇದು ಇವತ್ತು 9:15ರಿಂದ 10:18ವರೆಗೆ ಇದೆ. ಈ ಸಮಯದಲ್ಲಿ ಬೇರೆ ಬೇರೆ ದೋಷಗಳಿದೆಯಾ ಅಂತ ನಾವು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತದೆ. ಯಾಕೆಂತಂದರೆ ದುರ್ಮುಹೂರ್ತದ ಸಮಯದಲ್ಲಿ ಬರುವಂಥ ಎಲ್ಲ ಯೋಗಗಳು, ಅಂದರೆ ಕೆಟ್ಟ ಯೋಗ ಸೇರಿದ್ರೆ ಅಶುಭ ಯೋಗಗಳು, ಆದರೆ ಶುಭವಾಗಿದ್ದರೆ ತೊಂದರೆಗಳಿಲ್ಲ ಅಂತ ಈ ಸಮಯವನ್ನು
ಅದನ್ನು ನಾವು ಆಡ್ ಮಾಡ್ಕೋಬೇಕು, ಅಂತಂದರೆ ಸೇರಿಸ್ಕೊಂಡೇ ನೋಡಬೇಕು. ಇವತ್ತು ನಾವು ಫಸ್ಟೇ ಹೇಳಿದಂತೆ 10:52ರಿಂದ 3:36 ಶುಭವಾಗಿದೆ ಅಂತ ಬರುತ್ತದೆ. ಇದರಲ್ಲಿ ನಾವು ಹೇಳಿದಂತೆ ಯಮಕಂಡ ಕಾಲ 10:50 ಹಾಗಾಗಿ 2 ನಿಮಿಷ ದಾಟಿ ನಾವು ಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಇದರಲ್ಲಿ ಗಮನಿಸಬೇಕು ನೀವು, ಯಾಕೆಂತಂದರೆ 2 ನಿಮಿಷ ಕಳೆದೇನೆ ನಾವು ಒಳ್ಳೆ ಟೈಮು ಅಂತ ತಗೊಳ್ತೀವಿ. ಹಂಗಾಗಿ 10:52ರಿಂದ 3:26 ಇನ್ನೊಂದು 10 ನಿಮಿಷ ಇದೆ. ಆದರೂ ನಾವು ಏನು ಮಾಡಬೇಕು ಅಂದರೆ ಪ್ರಾರಂಭ ಮಾಡೋದನ್ನು ಇನ್ನೊಂದು 10 ನಿಮಿಷ ಮುಂದಿರಬೇಕು, ಮುಗಿಸೋದನ್ನು ಕೂಡ ಇನ್ನೂ 10 ನಿಮಿಷ ಹಿಂದೆಯೇ ಮುಗಿಸ್ಕೋಬೇಕು. ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಕೆಲವು ಮುಹೂರ್ತಗಳು ನೀವು ಬೆಳಿಗ್ಗೆ ಒಳ್ಳೆ ಟೈಮಲ್ಲಿ ಪ್ರಾರಂಭ ಮಾಡಿದ್ರೆ ಎಷ್ಟೊತ್ತು ಬೇಕಾದರೂ, ಅಂದರೆ ರಾತ್ರಿಯವರೆಗೂ ಮಾಡ್ಬೋದು. ಯಾಕಂದರೆ ಪ್ರಾರಂಭ ಮಾಡುವ ಸಮಯವೇ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ, ಅದನ್ನು ಗಮನಿಸ್ಕೊಳ್ಳಿ. ಉದಾಹರಣೆ ಇನ್ನೊಂದು ನೋಡೋಣ. ಚಂದ್ರಹೊರೆ ಅಂತ ಬೆಳಗ್ಗೆ 10:18ರಿಂದ 11:22 ಶುಭವಾಗಿದೆ ಅಂತ ಕೊಟ್ಟಿದ್ದೀವಿ. ಇದು ಚಂದ್ರಹೊರೆಯಲ್ಲಿ ಪ್ರಯಾಣ ಕಾರ್ಯಗಳು, ತಾಯಿಗೆ ಅಂದರೆ ಆಪರೇಷನ್ ಆಗಲಿ ಮತ್ತೊಂದು ಕಾರ್ಯಗಳಾಗಲಿ ಇದೆಲ್ಲ ಮಾಡಬಹುದು. ಅದೇ ಥರ ಗಿಫ್ಟ್ ಕೊಡುವಂಥದ್ದು, ಪ್ರಯಾಣದಲ್ಲಿ ಇರುವಂಥ ಒಳ್ಳೆಯದು ಕೆಟ್ಟದು ಅಂತ ಇಂಥದನ್ನೆಲ್ಲ ನೋಡಿಕೊಳ್ಳೋಕ್ಕೆ ಈ ಸಮಯ ಒಳ್ಳೆಯದು ಅಂತ 10:52ರಿಂದ 3:36 ಅಂತ ಕೊಟ್ಟಿದ್ದೀವಿ. ಆದರೂ ಈ ಚಂದ್ರಹೊರೆಯಲ್ಲಿ ಕೂಡ ಚಂದ್ರಹೊರೆ 10:18 ಸ್ಟಾರ್ಟ್ ಆಗುತ್ತದೆ. 10:18 ಸ್ಟಾರ್ಟ್ ಆದರೆ 11:20 ಶುಭವಾಗಿದೆ ಅಂತ ಕೊಟ್ಟಿರ್ತೀವಿ. ಆದರೆ ಖಂಡಿತವಾಗಿ ಆ ರೀತಿ ತಗೋಬಾರದು. ಯಾಕೆಂತಂದರೆ 10:52 ಮೇಲೆ 3:36 ಶುಭವಾಗಿ ಕೊಟ್ಟಿದ್ದೀವಿ. ಆದ್ದರಿಂದ ಈ ಸಮಯದಲ್ಲಿ ಬರುವಂಥ ಎಲ್ಲ ಕಾರ್ಯಗಳು ಶುಭವೇ. ಈ ರೀತಿಯೆಲ್ಲ ಎಲ್ಲ ತಿಳ್ಕೋಬೇಕು. ಅದಕ್ಕೆ ನಾವು ವಿಂಗಡಿಸಿಕೊಟ್ಟಿರ್ತೀವಿ. ಅದನ್ನು ತಗೊಂಡ್ರೆ ನಿಮಗೆ ಯಾವ ರೀತಿಯ ತೊಂದರೆಯೂ ಇಲ್ಲದೇ ಇರುತ್ತದೆ ಅಂತ. ಇನ್ನೊಂದು ಕಾರ್ಯ ನೋಡಿದ್ರೆ 11:15 ಮೇಲೆ 12:43 ಅಮೃತವೂ ಬರುತ್ತದೆ. ಶುಭ ಸಮಯ ಅಂತ ನಾವು ಕೊಟ್ಟಿರುವಂಥ ಈ 10:52ರಿಂದ 3:36 ಇರುವಂಥ ಈ ಸಮಯದ ಒಳಗಡೆನೆ ಅಮೃತಗಳಿಗೆ ಬರೋದರಿಂದ ಇನ್ನೂ ಡಬಲ್ ಆಗಿ ಒಳ್ಳೆಯದಾಗುತ್ತದೆ. ಹಂಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಬೇಕು ಅಂತಂದರೆ ಅದು ಸಿಡಿ ತುಂಬ ಲೇಟ್ ಆಗುತ್ತದೆ, ಟೈಮ್ ತಗೊಳ್ತದೆ. ಆದ್ದರಿಂದ ನಾವು ಅದನ್ನು ವಿಂಗಡಿಸಿ ನಿಮಗೆ ಕೊಟ್ಟಿರೋದ್ರಿಂದ ಯೋಚನೆಗಳಿಲ್ಲದೆ ಈ ಸಮಯವನ್ನು ನೀವು ಉಪಯೋಗಿಸಬಹುದು. ಚಿಕ್ಕದು ದೋಷಗಳು ಇರುತ್ತದೆ ಎಲ್ಲ ಸಮಯದಲ್ಲೂ ಕೂಡ, ಅದೆಲ್ಲ ಪರಿಹಾರ ಮಾಡುವಂಥದ್ರಲ್ಲಿ ಪಂಚಕ ದೋಷ ಅಂತ ಕೆಲವು ದೋಷಗಳು ಬರುತ್ತದೆ. ಅದನ್ನೆಲ್ಲ ಪರಿಹಾರ ಮಾಡಿ ತೀರಿಸ್ಕೋಬೋದು. ಆದ್ದರಿಂದ ಅದು ಹೆಚ್ಚಾಗಿ ತೊಂದರೆಗಳು ಕೊಡಲ್ಲ ಅಂತ. ಮೃತ್ಯುಕ್ಕೆ ಪರಿಹಾರವಿಲ್ಲ, ಇನ್ನು ಕೆಲವು ವಿಷಯಗಳಿಗೆ ಪರಿಹಾರ ಇಲ್ಲ. ಸಂಪತ್ತಿನ ನಾಶ ಅಂತ ಬರುತ್ತದೆ, ಅಥವಾ ಕಾರ್ಯನಾಶ ಅಂತ ಬರುತ್ತೆ. ಅದಕ್ಕೆಲ್ಲ ಪರಿಹಾರಗಳಿಲ್ಲ. ಕೆಲವು ವಿಷಯಗಳಿಗೆ ಮಾತ್ರನೇ ಪರಿಹಾರ ಇರುತ್ತದೆ. ಪರಿಹಾರ ಇರುವಂಥ ವಿಷಯಗಳಲ್ಲಿ ಚಿಕ್ಕದಾಗಿ ಪರಿಹಾರ ಮಾಡಬೇಕು. ಅದೇ ನೀವು ದೇವಸ್ಥಾನ ಹತ್ರ ಪುರೋಹಿತರು ಹೋದರೆ ಅವರು ಚಿಕ್ಕದು ಮಾಡಲ್ಲ, ದೊಡ್ಡದಾಗಿ ಮಾಡ್ತಾರೆ. ಆವಾಗ ಅದು ತೊಂದರೆಯಾಗಿರ್ಬೋದು. ಚಿಕ್ಕದಾಗಿ ಪರಿಹಾರ, ಕೆಲವು ಪರಿಹಾರಗಳಿಗೆ ಬೆಲ್ಲ, ಬೇಳೆ, ಜೇನುತುಪ್ಪ, ಹಾಲು ಇಂಥದೇ ಪರಿಹಾರವಾಗಿ ಚಿಕ್ಕದಾಗಿರುತ್ತದೆ, ಅಂಥದನ್ನು ಮಾಡ್ಬೋದು. ಅಧಿಕವಾಗಿ ದೋಷವಿರುವಂಥ ವಿಷಯங்களுக்கு ಮಾತ್ರ ಖಂಡಿತವಾಗಿಯೂ ಪರಿಹಾರ ಮಾಡಬೇಕಾಗ್ತದೆ. ಅದನ್ನು ಬಿಡಬೇಕು. ಆ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಮೀರಿದರೆ ನಾವೇ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಖಂಡಿತವಾಗಿ ಗಮನ ಕೊಡಿ. ಇದರಲ್ಲಿ ಬರುವ ದೋಷಗಳು ಅಂದರೆ ಪಂಚಕ ದೋಷಗಳು ಬರುತ್ತದೆ, ಮತ್ತು ರಾಹುಕಾಲ, ಯಮಕಂಡ ಕಾಲ, ಇಂಥದ್ದು ದೋಷಗಳಲ್ಲಿ ಪರಿಹಾರ ಮಾಡುವಂಥದ್ದು ಎಂಥದ್ದು ಅಂತ ನಿಮ್ಮ ಗುರುಗಳಿಗೆ ಕೇಳ್ಕೊಂಡು ಅದರಲ್ಲಿ ಮಾಡಬಹುದಾ, ಪರಿಹಾರ ಮಾಡ್ಕೊಂಡು ಮಾಡ್ಬೋದಾ ಇಂತೆಲ್ಲ ಕೇಳ್ಕೋಬೋದು. ಉದಾಹರಣೆ ನೋಡಿದ್ರೆ ಅಗ್ನಿ ಪಂಚಕ ಅಂತ ಇರುತ್ತದೆ ಮತ್ತು ರಾಜಪಂಚಕ ಅಂತ ಇರುತ್ತದೆ. ಈ ರೀತಿಯಾದ ಕೆಲವು ವಿಷಯಗಳು ಪಂಚಕ ದೋಷವಾದರೂ ಅದು ಪರಿಹಾರ ಇರುತ್ತದೆ ಅಂತ. ಹಂಗಾಗಿ ಚೋರ ಪಂಚಕ ಅಂತ ಒಂದು ವಿಷಯ ಬರುತ್ತದೆ, ಕಳ್ಳತನವಾಗುವ ಸಮಯ ಅಂತ. ಅದನ್ನು ಕೂಡ ಋಷಿಗಳು, ಮಹಾ ಋಷಿಗಳು ಅಂಥದ ವಿಷಯಗಳನ್ನು ಎಂತೆಂಥ ಸಮಯದಲ್ಲಿ ಚೋರ ಪಂಚಕ ಬರುತ್ತದೆ ಅಂತ ಕೊಟ್ಟಿರುತ್ತಾರೆ. ಆ ಸಮಯಗಳಲ್ಲಿ ಪ್ರಯಾಣ ಮಾಡುವವರು ಅಥವಾ ಮನೆಯಿಂದ ಕೆಲವು ವಸ್ತುಗಳನ್ನ ಆಚೆ ಇಟ್ಟು ಕಸ ಕುಡಿಸಿ ರೆಡಿ ಮಾಡುತ್ತೀವಿ. ಆ ಸಮಯದಲ್ಲಿ ತಿರುಗ ಭದ್ರವಾಗಿ ಎತ್ತಿಟ್ಟಿರುವ ಅಂತ ಮನಸ್ಸಲ್ಲಿ ಇಟ್ಕೋಬೇಕು. ಇಂಥದ್ದೆಲ್ಲ ಕೆಲವುದಿರುತ್ತದೆ. ಇನ್ನು ಕೆಲವುದು ಶುಭ ಮುಹೂರ್ತಗಳು ಅಂತ ಬರುತ್ತದೆ, ಅಂಥದ್ರಲ್ಲಿ ದೋಷಗಳು ಬರೋಲ್ಲ. ಇದು ಪಂಚಕದಲ್ಲಿ ಬರುವಂಥ ದೋಷ. ನಾವು ಇಷ್ಟನ್ನು ಗಮನಿಸ್ತೀವಿ. ರಾಹುಕಾಲ, ಯಮಕಂಡ ಕಾಲ, ಗೌರಿ ಪಂಚಾಂಗ, ಪಂಚಕ ದೋಷ, ಈ ರೀತಿಯೆಲ್ಲ ಲಗ್ನದಿಂದ ಬರುವ ದೋಷ, ನಕ್ಷತ್ರ ಸಂಧಿ ದೋಷ, ನಕ್ಷತ್ರ ವಾರ ತಿಥಿ ಇದು 3 ಕೂಡಿದ್ರೆ ಏನು ಯೋಗ ಬರುತ್ತದೆ ಅಂತ ಆ ರೀತಿಯೆಲ್ಲ ನೋಡಿ ಇದನ್ನು ನಾವು ಗಮನಿಸ್ತೀವಿ. ಆದ್ದರಿಂದಾಗಿ ಈ ಸಮಯಗಳಲ್ಲಿ ನಾವು ಕೊಡುವಂಥ ಒಳ್ಳೆಯ ಸಮಯ ನಮಗೂ ತಿಳಿದವರೆಗೂ ಮಾನವರಿಗೆ ತಿಳಿದಂಗೆ ಶುಭ ಸಮಯವಾಗಿ ಹುಡುಕಿ ಕೊಟ್ಟಿರ್ತೀವಿ. ಆ ಸಮಯವನ್ನು ನೀವು ಗಮನಿಸ್ಕೊಳ್ಳಿ. ನಾವು ಡೈಲಿ ಕೊಡೋದ್ರಿಂದ ಏನಾಗ್ತದೆ, ಉಪಯೋಗ ಆಗುತ್ತದೆ. ಕೆಲವರು ವಾರ ಭವಿಷ್ಯ ಕೊಡಿ ಅಂತ ಕೇಳ್ತಾರೆ. ವಾರ ಭವಿಷ್ಯದಲ್ಲಿ ದಿನ
ದಿನ ಬರುವಂಥ ಯೋಗಗಳು ಸಿಗೋದಿಲ್ಲ. ಈ ವಾರ ಪೂರ್ತಿ ಹಿಂಗಿದೆ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ದಿನ ಉತ್ತಮ. ವಾರ ಭವಿಷ್ಯ ಇನ್ನು ಸ್ವಲ್ಪ ಯೋಚನೆ ಮಾಡೋಣ ಅಂತಿದ್ದೀವಿ, ನೋಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.